ಡೇಟ್ ಆಗಿದೆ 21/1/1969. ಅವ್ಯಕ್ತ ಬಾಪ್ದಾದ ಮಧುಬನ ಮುರಳಿ. ಮಹಾವಾಕ್ಯ ಅಮೃತ ವೇಳೆ ಪ್ರಾಪ್ತ ದಿವ್ಯ ಸಂದೇಶ. ಅಮೃತ ವೇಳೆಯಲ್ಲಿ ಸಿಕ್ಕಂತಹ ದಿವ್ಯ ಸಂದೇಶ. आज जब वतन में गई तो सभी बच्चों की ओर से बाबा को याद प्यार दी और अर्जी डाली. ಇವತ್ತು ಯಾವಾಗ ವತನದಲ್ಲಿ ಹೋಗ್ತಾರೋ ದಾದಿ ಸಭಿ ಬಚ್ಚೋಂ ಕಿ ಓರ್ ಸೆ ಎಲ್ಲ ಮಕ್ಕಳ ಕಡೆಯಿಂದ ಬಾಬಾಗೆ ಯಾದ್ ಪ್ಯಾರ್ ತಗೊಂಡು ಹೋಗಿದ್ರು ಮತ್ತು ಅರ್ಜಿಯನ್ನು ಹಾಕಿದ್ರು. ಏನು ಅರ್ಜಿ? ಬ್ರಹ್ಮ ಬಾಬಾ ಕೋ ಭಿ ಅರ್ಜಿ ಡಾಲಿ. ಬ್ರಹ್ಮ ಬಾಬಾಗೂ ಅರ್ಜಿ ಹಾಕಿದ್ರಂತೆ. तो ब्रह्मा बाबा यही बोले कि मेरा हाथ तो ಶಿವ ಬಾಬಾ ಕೆ ಪಾಸ್ है. ಬ್ರಹ್ಮ ಬಾಬಾ ಏನು ಹೇಳ್ತಾರೆ? ನನ್ನ ಕೈ ಅಂತೂ ಶಿವ ಬಾಬಾನ ಕಡೆ ಇದೆ. हाथ तो शिव बाबा के पास है, जो कराएंगे हम वही करेंगे. ಬಾಬಾ ಏನು ಮಾಡಿಸ್ತಾರೋ ನಾವು ಅದನ್ನೇ ಮಾಡ್ತೀವಿ. हमने शिव बाबा से बोला, बाबा इतने सभी आपके बच्चे हैं, आप सभी आशाएं पूर्ण करने वाले हो. ಹೇಳ್ತಾರೆ ಬಾಬಾ ಶಿವ ಬಾಬಾ ಸೆ ಬೋಲಾ. ಶಿವ ಬಾಬಾಗೆ ಹೇಳಿದರು, ಆಪ್ ಸಭಿ ಆಶಾಯೆ, ತಾವು ಎಲ್ಲ ಆಶೆಗಳನ್ನು ಪೂರ್ಣ ಮಾಡುವಂಥವರಾಗಿದ್ದೀರಿ. ಬಾಬಾ एक आश हमारी पूर्ण कर दो तो बाबा ने फौरन एक डाल दिखाई जिसके बीच में लिखा हुआ था. बाबा ಹೇಳ್ತಾರೆ, आप सभी आशाएं पूर्ण करने वाले हो. ತಾವೇನಾಗಿದ್ದೀರಿ? ಎಲ್ಲ ಆಶೆಗಳನ್ನು ಪೂರ್ಣ ಮಾಡುವಂಥವ್ರು. ಅದಕ್ಕೀಗ ನಮ್ಮ ಒಂದು ಏಕ್ ಆಶ್ ಹಮಾರೆ ಪೂರ್ಣ ಕರ್ದು, ಒಂದು ಆಶೆ ನಮ್ಮದನ್ನು ಪೂರ್ಣ ಮಾಡಿ. तो बाबा ने फौरन एक डाल दिखाई जिसके बीच में लिखा हुआ था. ಏನೋ ಅಂದ್ಕೊಡ್ತಾರೆ, ಅದ್ರ ನಡು ಬರೆದಿತ್ತು, भावी टाले नहीं टाले. तो हमने बाबा को कहा, अगर यही भावी है तो सभी बच्चे जो इकट्ठे हुए हैं वे शिव बाबा और ब्रह्मा बाबा दोनों से मिलना चाहते हैं. बाबा ದಾದಿ ಹೇಳ್ತಾರೆ, ಬಾಬಾ ಎಲ್ಲ ಮಕ್ಕಳು ಶಿವ ಬಾಬಾ ಮತ್ತು ಬ್ರಹ್ಮ ಬಾಬಾ ಇಬ್ಬರನ್ನ ಭೇಟಿ ಆಗೋಕ್ಕೆ ಇಷ್ಟಪಡ್ತಾರೆ. ಬಾಬಾ ಹೇಳ್ತಾರೆ, बाप दादा ने कहा जैसे हमेशा बाप दादा बच्चों से मिलते हैं वैसे आज भी बच्चों से मिलेंगे. ಬಾಪ್ ದಾದಾ ಹೇಳ್ತಾರೆ, ಯಾವಾಗಲೂ ಬಾಪ್ ದಾದಾ ಮಕ್ಕಳನ್ನು ಹೇಗೆ ಭೇಟಿ ಮಾಡ್ತಿದ್ರು ಈಗೂ ಹಾಗೇನೆ ಭೇಟಿ ಮಾಡ್ತೀನಿ. फिर शिव बाबा ने ब्रह्मा बाबा से कहा, शिव बाबा ब्रह्मा बाबा ಹೇಳ್ತಾರೆ कि आपकी क्या राय है. ಶಿವ ಬಾಬಾ ಬ್ರಹ್ಮ ಕೇಳ್ತಾರೆ, ಏನಂತ ಸಲಹೆ ಕೇಳ್ತಾರೆ ಶಿವ ಬಾಬಾ ಬ್ರಹ್ಮ ಬಾಬಾ. ಏನು? शिव बाबा ने कहा कि जब बच्चा बड़ा होता है तो बाप और बच्चा समान होता है. ಶಿವ ಬಾಬಾ ಏನು ಹೇಳ್ತಾರೆ? ಯಾವಾಗ ಮಕ್ಕಳು ದೊಡ್ಡವರಾಗ್ತಾರೆ ತಂದೆ ಮತ್ತು ಮಕ್ಕಳು ಏನಾಗ್ತಾರೆ? ಸಮಾನ ಆಗ್ತಾರೆ ಅಂತ ಹೇಳ್ತಾರೆ ಬಾಬಾ. तो बाप और बच्चा समान होता है तो मैं भी मुरब्बी बच्चे की राय बिना कुछ नहीं कर सकता हूँ. ಅದಕ್ಕೆ ಶಿವ ಬಾಬಾ ಏನು ಹೇಳ್ತಾರೆ? ಬ್ರಹ್ಮ ಬಾಬಾರವ್ರ ಸಲಹೆದ ಮೇಲೇ ನಾನು ಹೋಗಬೇಕಾಗ್ತದೆ ಅಂತ ಹೇಳ್ತಾರೆ ಶಿವ ಬಾಬಾ. ನಾನು ಏನೂ ಮಾಡೋಕ್ಕಾಗೋದಿಲ್ಲ. ಬ್ರಹ್ಮ ಬಾಬಾ ಏನು ಹೇಳ್ತಾರೋ ನಾ ಅದನ್ನು ಮಾಡಬೇಕಾಗ್ತದೆ. ಮಕ್ಕಳು ದೊಡ್ಡವಾದ್ಮೇಲೆ ತಂದೆ ತಾಯಿ ಏನು ಮಾಡ್ತಾರೆ? ಮಕ್ಕಳ ಸಲಹೆ ಕೇಳಬೇಕಾಗ್ತದೆ. ಅದಕ್ಕೆ ಹೇಳ್ತಾರೆ ಬಾಬಾ, ಪಹಲೆ ಬಾಪ್ ಫಿರ್ ಬಚ್ಚಾ. ಪಹಲೆ ಬಾಪ್ ಫಿರ್ ಬಚ್ಚಾ. ಬಾಬಾ ಹೇಳ್ತಾರೆ, ಅಭಿ ಹೇ ಪಹಲೆ ಬಚ್ಚಾ ಫಿರ್ ಬಾಪ್. ಮೊದಲು ನೀವು ಚಿಕ್ಕವರಿದ್ದಾಗ ತಂದೆ ಏನು ಹೇಳ್ತಾರೋ ಮಕ್ಕಳದು ಮಾಡಬೇಕಾಗ್ತದೆ. ಈಗ ನೀವು ದೊಡ್ಡವರಾಗಿದ್ದೀರಿ, ಮೊದಲು ಮಕ್ಕಳು ಆಮೇಲೆ ತಂದೆ. तो यही वतन में देखा, ಇದನ್ನೇ ವತನದಲ್ಲಿ ನೋಡಲಾಯಿತು. दोनों ही एक समान और एक दो के बहुत स्नेह और प्रेम में थे. ತಂದೆ ಮಗ, ಶಿವ ಬಾಬಾ ತಂದೆ, ಮಗ ಬ್ರಹ್ಮ ಬಾಬಾ
ಇಬ್ಬರು ಸಮಾನ ಇದ್ದರು, ಅದು ಕಾಣಿಸ್ತು ಅಂತ ಹೇಳ್ತಾರೆ ದಾದಿ. जैसे दो मित्र मिलते हैं ऐसे ही बाप दादा दोनों की आपस में रूह रूहान की सीन दिखाई दे रही थी. ಹೇಗೆ ಸ್ನೇಹಿತರು ಬಂದು ಭಾಳ ದಿವಸದ ಮೇಲೆ ಬಂದು ಸೇರಿಕೊಳ್ತಾರೋ, ಮತ್ತು ಈ ಬ್ರಹ್ಮಬಾಬಾ 5,000 ವರ್ಷಗಳಿಂದ ಅಗಲಿದ್ರಲ್ಲ ಶಿವಬಾಬಾಗ, ಈಗ ಹೋದರು, ಶಿವಬಾಬನ ಭೇಟಿಯಾದರು. ಹಾಗೆ ಪ್ರೇಮ್ಸೆ ಭೇಟಿಯಾದರು. ಇಬ್ಬರು ಏನು ಮಾಡ್ತಾ ಕೂತ್ರು, ಇಬ್ಬರು ಮಾತಾಡ್ತಿದ್ರು. ಯಾರು? ब्रह्मा बाबा शिव बाबा. ब्रह्मा बाबा कहे जो आज्ञा और शिव बाबा कहे जो बच्चे की राय. ಬ್ರಹ್ಮ ಬಾಬಾ ಏನು ಹೇಳ್ತಾರೆ, ಶಿವ ಬಾಬಾ ತಮ್ಮದೇನು ಆಜ್ಞಾ ಇದೆ ಅಂತ ಕೇಳ್ತಾರೆ. ಶಿವ ಬಾಬಾ ಏನು ಮಾಡ್ತಾರೆ, ಕಹೆ ಬಚ್ಚೆ ಕಿ ರಾಯ್, ಮಗ ಏನು ಸಲಹೆ ಕೊಡ್ತಾನೆ ಅದು. ದೋನೋ ಹಿ ಮುಸ್ಕುರಾ ರಹೆ ಥೆ, ಇಬ್ಬರು ನಗ್ತಾ ಇದ್ರು. ನೀ ಏನು ಹೇಳ್ತಿ ಬಾಬಾ, ನೀ ಹೇಳು ಅಂತ ಬ್ರಹ್ಮ ಬಾಬಾ ಹೇಳ್ತಾರೆ. ಶಿವ ಬಾಬಾ ಏನು ಹೇಳ್ತಾರೆ, ನೀ ಏನು ಹೇಳ್ತಿ ಹೇಳು ಅಂತ ಇವ್ರು ಹೇಳ್ತಾರೆ. ಇಬ್ಬರು ನಗ್ತಾ ಇದ್ರು. हमने कहा 1 सेकंड के लिए बच्चों से मुलाकात करके आइए. ದಾದಿ ಹೇಳ್ತಾರೆ, 1 ಸೆಕೆಂಡ್ ಸಲುವಾಗಿ ಮಕ್ಕಳನ್ನು ಭೇಟಿ ಮಾಡಿ. उस समय दोनों की तरफ देखा तो आँखों से ऐसा लगा कि जो शिव बाबा ने कहा वह ब्रह्मा बाबा को ಮಂಜೂರ್ ಥಾ. ಶಿವ ಬಾಬಾ ಬ್ರಹ್ಮ ಬಾಬಾಗೆ ಹೇಳ್ತಾರೆ, ಏನು ಮಾಡೋ, ನೀನು ಮಕ್ಕಳನ್ನು ಭೇಟಿಯಾಗಿ ಬಾ ಅಂಥೇಳಿ. ಆವಾಗ ಇಬ್ಬರು ಕಣ್ಣುಗಳನ್ನು ನೋಡಿದಾಗ ಏನು ಅನ್ನಿಸ್ತದೆ, ಬ್ರಹ್ಮ ಬಾಬಾ ಏನು ಹೇಳ್ತಾರೆ, ಹೂ ಅಂದ್ಬಿಡ್ತಾರೆ. ಶಿವ ಬಾಬಾ ಏನು ಹೇಳ್ತಾರೆ, ಹುಜೂರ್ ಅಂತ ಹೇಳಿಬಿಡ್ತಾರೆ. ಬಾಬಾ ಹೇಳ್ತಾರೆ, ಬಾಪ್ ದಾದಾ ಗುಲ್ಜಾರ್ ಸಂದೇಶಿ ಕೆ ತನ್ ಮೇ ಪಧಾರೆ और ಮಹಾವಾಕ್ಯ ಉಚ್ಚಾರಣ ಕಿಯೆ. ಎಲ್ಲಿ ಬಂದರು, ದಾದಿ ದೇಹದಲ್ಲಿ ಬಂದರು. ಹೇಳ್ತಾರೆ ಮಹಾವಾಕ್ಯ, आपको आकारी बनाने बाप दादा अभी भी कायम है और कायम रहेगा. ಈಗ ಆಕಾರಿ ಆಗಿಬಿಟ್ರು ಯಾರು, ಬ್ರಹ್ಮ ಬಾಬಾ. ಇದೇ ಕಾಯಂ ಇರ್ತದೆ ಅಂತ ಹೇಳ್ತಾರೆ ಬಾಬಾ. अभी बाप दादा आप रूहानी रत्नों से मिल विदाई लेते हैं फिर मिलेंगे. ಈಗ ಬಾಪ್ ದಾದಾ ತಾವು ರುಹಾನಿ ರತ್ನಗಳನ್ನು ಭೇಟಿಯಾಗಕ್ಕೆ ಬರ್ತಾರೆ, ಮತ್ತೆ ವಿದಾಯಿ ಹೇಳ್ತಾರೆ, ಮತ್ತೆ ಭೇಟಿ ಆಗ್ತಾರೆ. ಜೋ ಹೋತಾ ಹೈ ಉಸ್ಮೇ ಕಲ್ಯಾಣ ಹೈ, ಏನಾಗ್ತದೋ ಅದರಲ್ಲಿ ಕಲ್ಯಾಣ ಇದೆ. ಬಾಪ್ ದಾದಾ ಅವ್ರ ಕಲ್ಯಾಣ, ಅವ್ರ ಕೋಯಿ ಶಬ್ದ ನಹಿ, ಮತ್ತೊಂದೇನೂ ಇಲ್ಲ ಇಲ್ಲ. ಬಾಪ್ ದಾದಾ ಕಲ್ಯಾಣ. ಬಾಬಾ ಹೇಳ್ತಾರೆ, ಸಂದೇಶಿಗೆ ವಾಪಸ್ ಆನೆ ಪರ್ ವತನ್ ಕಾ ಸಂದೇಶ್, ಮತ್ ಮೇಲೆ ಹೋಗ್ತಾರೆ. बाबा ने कहा प्यार और याद जैसे इस समय हर एक के अंदर बाबा देख कर आए हैं. ಈಗ ಈ ಸಮಯದಲ್ಲಿ ಪ್ರತಿಯೊಬ್ಬರು ಒಳಗಡೆ ನೋಡಿ ಬಂದರು. ऐसे ही याद और प्यार हमेशा कायम रखेंगे. ಇದೇ ಥರ ನೆನಪು ಮತ್ತು ಪ್ರೀತಿಯನ್ನು ಕಾಯಂ ಇಡಬೇಕು. यह याद और प्यार जैसे कि एक रस्सी है. ನೆನಪು ಮತ್ತು ಪ್ರೀತಿ ಒಂದು ಹಗ್ಗಿದ್ದಂಗೆ ಅಂತಾರೆ ಬಾಬಾ. उस रस्सी को कायम रखना है. ಹಗ್ಗ ಯಾವಾಗಲೂ ಇಟ್ಕೊಳ್ರಿ. इस रस्सी के जरिए बीच में मिलते रहेंगे. बाबा ने कहा स्थापना का कार्य जो और जैसे आदि से चला है अंत तक ऐसे ही चलेगा. ಎಲ್ಲರಿಗೂ ಏನು ಚಿಂತೆ ಆಗಿಬಿಟ್ಟಿತ್ತಂದ್ರೆ, ಅವಾಗ ಇಷ್ಟೇ ಸಬ್ ಇದ್ದರು, ಈಗ ಹೋದರು, ಮುಂದೆ ಹೆಂಗೆ ಸೇವೆ ನಡೀತದೆ ಅಂತ ಕೆಲವು ಮಕ್ಕಳಲ್ಲಿ ಏನಿತ್ತು, ಚಿಂತಿತ್ತು. ಅದಕ್ಕೆ ಬ್ರಹ್ಮ ಬಾಬಾ ಹೇಳ್ತಾರೆ, ಮೊದಲು ಹೆಂಗಿತ್ತು ಒಂದು ಹಾಗೇನೆ ನಡೀತದೆ. ಅಂತರ್ ನಹಿ, ನಂತರ ಆಗೋದಿಲ್ಲ. जिन बच्चों को बाबा निमित्त रखते हैं उन्हों द्वारा बाप दादा सभी बच्चों को डायरेक्शन देते रहेंगे. ಯಾವ ಮಕ್ಕಳನ್ನು ಬಾಬಾ ನಿಮಿತ್ತ ಆಗಿಟ್ಟಿದ್ದಾರೋ ಅವರ ಮುಖಾಂತರ ಬಾಪ್ ದಾದಾ ಏನು ಮಾಡ್ತಾರೆ, ಎಲ್ಲ ಮಕ್ಕಳಿಗೂ ಡೈರೆಕ್ಷನನ್ನು ಕೊಡ್ತಿರ್ತಾರೆ. ಅವ್ರ ಬಚ್ಚೆ ಅನುಭವ करते रहेंगे कि कैसे बाप दादा की इकट्ठी डायरेक्शन होगी. ಮತ್ತು ಅನುಭವ ಮಾಡ್ತಾರೆ ಬಾಪ್ ದಾದಾರವರ ಡೈರೆಕ್ಷನ್ ಹೆಂಗೆ ಸಿಗ್ತದೆ ಅನ್ನೋದನ್ನು. संगम युग पर बाप दादा दोनों को अलग नहीं होना है. ಸಂಗಮ ಯುಗದಲ್ಲಿ ಬಾಪ್ ದಾದಾ ಅವರೆಂದು ಬೇರೆ ಆಗೋದಿಲ್ಲ. ಬಾಬಾ ಹೇಳ್ತಾರೆ, ಬಾಬಾನೇ ಕಹಾ ಸಭಿ ಕೋ ದೋ ಶಬ್ದ कहना. ಹೇಳ್ತಾರೆ, ಎಲ್ಲರಿಗೂ ಹೋಗಿ ಹೇಳು 2 ಶಬ್ದ.
अटल और अखंड। यह बाप दादा दोनों की सौगात है। ಇದು ಬಾಬಾನ ಗಿಫ್ಟ್ ಏನು अटल अखंड। जैसे कोई बड़े लोग कहाँ जाते हैं तो सौगात देते हैं, ऐसे बाप दादा दोनों ही दो शब्दों की सौगात देते हैं, अटल और अखंड। ಇವೆರಡು ಶಬ್ದ ಅಟಲ್ ಇರಬೇಕು, ಅಖಂಡ ಇರಬೇಕು, ಖಂಡಿತ ಇಲ್ಲ। ಬಾಬಾ ಹೇಳ್ತಾರೆ ಇಸೇ ಬುದ್ಧಿ ರೂಪಿ ತಿಜೋರಿ ಮೇ ಐಸಾ ರಖೆ, ಇದನ್ನೇನು ಮಾಡಬೇಕು, ಬುದ್ಧಿ ತಿಜೋರಿ ಏನದಲ್ಲ ನಮ್ಗೆ ಅಲ್ಲೇನು ಮಾಡಬೇಕು, ಲಾಕ್ ಮಾಡಬೇಕು। ಏನು ಅಟಲ್ ಅಖಂಡ್। बाबा ಹೇಳ್ತಾರೆ जो कितना भी कोई चुराने की कोशिश करे तो भी सौगात हाथ रहे, ಯಾರು ಅದನ್ನು ತುಡುಗು ಮಾಡೋಕ್ಕೆ ಬಂದರೂ ಕೂಡ ಕೊಡಬೇಡ್ರಿ ಅಂತಾರೆ ಬಾಬಾ। ಯಾವುದನ್ನು ಅಟಲ್ ಮತ್ತು ಅಖಂಡ್ ಅಷ್ಟು ಸೇಫಾಗಿ ಇಟ್ಕೋಬೇಕು। ಬಾಬಾ ಹೇಳ್ತಾರೆ फिर बाबा ने कहा अब थोड़े समय के लिए विदाई लेता हूँ, ಬಾಬಾ ಏನು ಹೇಳ್ತಾರೆ, ಸ್ವಲ್ಪ ನನಗೆ ವಿದಾಯಿ ಬೇಕು ಅಂತ ಹೇಳ್ತಾರೆ ಬಾಬಾ। फिर जैसे जैसे कार्य होगा डायरेक्शन देता रहूँगा, ಹೆಂಗೆಂಗೋ ಕಾರ್ಯ ನಡೀತದೋ ಹಂಗೆ ನಿಮಗೆ ನಾನೇನು ಮಾಡ್ತೀನಿ, ಡೈರೆಕ್ಷನ್ ಕೊಡ್ತೀನಿ ಅಂತ ಹೇಳ್ತಾರೆ ಬಾಬಾ। ಬಾಬಾ ಹೇಳ್ತಾರೆ ಮುಂದೆ ಹೇಳ್ತಾರೆ ಬಾಬಾ, शरीर छूटा परंतु हाथ और साथ नहीं। ಬಾಬಾ ಏನು ಹೇಳ್ತಾರೆ, ಶರೀರ ಬಿಟ್ಟು ಬಂದಿದ್ದೀನಿ ಆದರೆ ಹಾತ್ ಮತ್ತು ಸಾಥ್ ಬಿಟ್ಟಿಲ್ಲ ಅಂತ ಹೇಳ್ತಾರೆ ಬಾಬಾ। ಸಭಿ ಅವ್ಯಕ್ತ ಮೂರ್ತ ಹೋ ಬೈಠೆ ಹೋ, ಎಲ್ಲರೂ ಅವ್ಯಕ್ತ ಮೂರ್ತಾಗಿ ಕೂತಿದ್ದೀರಾ। ವ್ಯಕ್ತ ರೂಪ ಮೇ ರಹತೆ ಅವ್ಯಕ್ತ ಸ್ಥಿತಿ ಮೇ रहना है, ವ್ಯಕ್ತದಲ್ಲಿ ಇದ್ಕೊಂಡು ಅವ್ಯಕ್ತ ರೂಪದಲ್ಲಿ ಸ್ಥಿತ ಆಗಬೇಕು। जब अव्यक्त स्थिति में स्थित हो जाएंगे तो उस अव्यक्त स्थिति में कोई उलझन नहीं रहेगी। ಬಾಬಾ ಹೇಳ್ತಾರೆ ಯಾಕೆ ಅವ್ಯಕ್ತ ಸ್ಥಿತಿನಲ್ಲಿ ಇರಬೇಕು ಅಂತಂದರೆ, ಅವ್ಯಕ್ತ ಸ್ಥಿತಿನಲ್ಲಿ ಸ್ಥಿತ ಆಗಿಬಿಟ್ರೆ ಅವ್ಯಕ್ತ ಸ್ಥಿತಿನಲ್ಲಿ ಯಾವುದೇ ಹೊಯ್ದಾಟ ಇರೋದಿಲ್ಲ ಅಂತಾರೆ ಬಾಬಾ। ವ್ಯಕ್ತ ಸ್ಥಿತಿನಲ್ಲಿ ಬಂದರೆ ಮತ್ಸ್ಯವಾತ್ ಆ ಕಡೆ ಈ ಕಡೆ ಅಂಥೇಳಿ, ಅದಕ್ಕೆ ಬಾಬಾ ಹೇಳ್ತಾರೆ ಮೇಲಿನ ಮೇಲೆ ಸ್ಥಿತಿ ಏನಾಗಿರಬೇಕು, ಅವ್ಯಕ್ತ ಸ್ಥಿತಿ ಇರಬೇಕು। ವರ್ತಮಾನ ಸಮಯ चल रहे सभी पाठ आप बच्चों को अति शीघ्र अव्यक्त बनाने के साधन है। ನೋಡ್ರಿ ಬಾಬಾ ಹೇಳ್ತಾರೆ ಸಮಯನೇ ಸಾಧನ ಅಂತ ಹೇಳ್ತಾರೆ ಬಾಬಾ। ಇಲ್ಲಿ ನಮಗೆ ಸಮಯನ ಒಂದು ಸಾಧನ, ವರ್ತಮಾನ ಸಮಯ ಹೀಗೆ ನಡೀತಿದೆ, ಸಭಿ ಪಾಠ ಆ ಬಚ್ಚೋಂಕೋ ಎಲ್ಲರದು ಪಾಠ ಏನಿದೆ ಅತಿ ಶೀಘ್ರ ಅವ್ಯಕ್ತ ಬನಾನೆ ಕಾ ಸಾಧನ್ ಹೈ, ಸದ್ಯಕ್ಕೆ ಬೇಗನೆ ಏನಾಗಬೇಕಂತಾರೆ ಬಾಬಾ, ಅವ್ಯಕ್ತ ಆಗಿ ಅಂತ ಹೇಳ್ತಾರೆ ಬಾಬಾ। ಡಗಮಗ್ ಹೋನೆ ಕಿ ಜರೂರತ್ ನಹಿ, ಹೊಯ್ದಾಡಕ್ಕೆ ಹೋಗಬೇಡಿ, ಅದರ ಅವಶ್ಯಕತೆ ಇಲ್ಲ। ಶುರು ಮೇ ಯಹ ಕಿ ಸ್ಥಾಪನಾ ಭಿ ಅನಾಯಾಸ್ ಹಿ ಹುಯಿ ಥಿ, ಶುರುವಿನಲ್ಲಿ ಯಹ ಕಿ ಸ್ಥಾಪನಾ, ಇದೇನು ಸ್ಥಾಪನಾ ಆಗಿದೆಯಲ್ಲ ಇದು ಅನಾಯಾಸ ಆಗಿದ್ದು। जब आप शुरू में यज्ञ की स्थापना में आए थे तो आप सभी से निश्चय के पत्र लिखाए थे। ಬಾಬಾ ಹೇಳ್ತಾರೆ ಯಾವಾಗ ನೀವು ಶುರುವಿನಲ್ಲಿ ಯಜ್ಞದ ಸ್ಥಾಪನೆಯಲ್ಲಿ ಬಂದಿದ್ರಿ ಆಗ ಎಲ್ಲರೂ ನಿಶ್ಚಯ ಇತ್ತಲ್ಲ, ನಿಶ್ಚಯದಿಂದ ಪತ್ರ ಬರೆದಿದ್ರಿ। ಯಹಿ ನಿಶ್ಚಯ ಲಿಖಾತೆ ಥೇ ಕಿ ಅಗರ್ ಬ್ರಹ್ಮ ಚಲಾ ಜಾಯೆ, ಏನು ಬರೀತಿದ್ರಂತ ನಿಶ್ಚಯ, ಒಂದು ವೇಳೆ ಬ್ರಹ್ಮ ಹೋಗಿಬಿಟ್ರೆ तब भी हमारी अवस्था हमारा निश्चय अटल रहेगा। ಯಾರು ಹೋಗಲಿ ಬಿಡಲಿ, ಬ್ರಹ್ಮ ಬಾಬಾ ಹೋದ್ರೂ ನಮ್ಮ ನಿಶ್ಚಯ ಏನಿದೆ ಅಟಲ್ ಇದೆ, ನಮ್ಮ ಅವಸ್ಥಾ ಅಟಲ್ ಇದೆ ಅಂತ ಹೇಳ್ತಾರೆ ಬಾಬಾ। ಅಂತ ಬರೆದು ಕೊಟ್ಟಿದ್ದೀರಾ ಅಂತ ಹೇಳ್ತಾರೆ ಬಾಬಾ। ವಹ ನಿಶ್ಚಯ ಪತ್ರ ಯಾದ್ ಹೇ, ಆ ನಿಶ್ಚಯ ಪತ್ರ ನೆನಪಿದೆ ಏನು? निश्चय उसको कहा जाता है जिसमें किसी भी प्रकार का किसी भी स्थिति अनुसार विघ्न के समय संशय नहीं आता। ಬಾಬಾ ಹೇಳ್ತಾರೆ ನಿಶ್ಚಯ ಎದಕ್ಕೆ ಹೇಳ್ತಾರೆ, ಯಾವುದರಲ್ಲಿ ಯಾವುದೇ ಪ್ರಕಾರದ ಯಾವುದೇ ಸ್ಥಿತಿಯ ಅನುಸಾರ ವಿಘ್ನ ಬರಲಿ ಏನೇ ಬರಲಿ ಅಂಥ ಸಮಯದಲ್ಲಿನೂ ಕೂಡ ಎಂಥ ಸಮಯದಲ್ಲಿನೂ ಕೂಡ ಸಂಶಯ
ಬರಂಗಿಲ್ಲ. ಪರಿಸ್ಥಿತಿಯೋ ತೋ ಬದಲನಿ ಹಿ ಹೈ. ಪರಿಸ್ಥಿತಿಗಳು ಬದಲಿ ಆಗೇ ಆಗ್ತವೆ, ಭಾಳ ಬದಲಿ ಆಗ್ತಾವೆ ಅಂತಾರೆ ಬಾಬಾ. ಈಗಂತೂ ದಿನಕ್ಕೆ ಭಾಳ ಚೇಂಜ್ ಆಗಿಬಿಡ್ತಾವೆ ಅಂತಾರೆ ಬಾಬಾ. ಬದಲ್ತಿ ಹಿ रहेंगी, ಒಂದೇ ಥರ ಇರೋದಿಲ್ಲ, ಬದಲಾಗೋದೇ ಇದು. ಹೇಳ್ತಾರಲ್ಲ, ಪರಿವರ್ತನ್ ಇಸ್ ಸೃಷ್ಟಿ ಕಾ ನಿಯಮ ಹೇ ಅಂತ ಹೇಳ್ತಾರೆ ಬಾಬಾ. ಪರಿವರ್ತನೆ ಅನ್ನೋದು ಸೃಷ್ಟಿಯ ನಿಯಮ. ಕ್ಷಣಕ್ಕೂ ಸೆಕೆಂಡ್ ಬೈ ಸೆಕೆಂಡ್ ಏನಾಗ್ತಿರ್ತದೆ, ಪರಿವರ್ತನೆ ಆಗ್ತಿರ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಲೇಕಿನ್ ಆಪ್ ಜೈಸೆ ಗೀತ್ ಗಾತೆ ಹೋನ. ಈಗ ನೀವು ಹಾಡು ಹೇಳ್ತೀರಿ, ಏನು ಬದಲ್ ಜಾಯೆ ದುನಿಯಾ ನ ಬದಲೆಂಗೆ ಹಮ್. ಇಡೀ ಜಗತ್ತೇ ಬದಲಾದರೂ ನಾವು ಮಾತ್ರ ಬದಲಾಗೋದಿಲ್ಲ. ತೋ ಐಸೆ ಹಿ ಆಪ್ ಸಭಿ ನಿಶ್ಚಯ ಬುದ್ಧಿ ಆಶ್ ಕೆ ಸಂಗಠನ್ ಮೇ ಬೈಠೆ ಹುಯೆ ಹೋ. ಬಾಬಾ ಕೇಳ್ತಾರೆ, ಹೀಗೇನೆ ತಾವೆಲ್ಲರೂ ನಿಶ್ಚಯ ಬುದ್ಧಿಯಿಂದ ಇವತ್ತು ಸಂಘಟನದಲ್ಲಿ ಕೂತಿದ್ದೀರಲ್ಲ. आपकी मम्मा आप सबको कहा करती थी कि निश्चय के जो भी आधार अब तक खड़े हैं वह सब आधार निकलने ही हैं. ಬಾಬಾ ಹೇಳ್ತಾರೆ, ಮಮ್ಮ ಹೇಳ್ತಿದ್ರಲ್ಲ ನಿಮಗೆ, ಬಾಬಾ ಹೇಳ್ತಾರೆ, ನಿಮಗೆಲ್ಲ ಮಮ್ಮ ಹೇಳ್ತಿದ್ರಲ್ಲ, ಏನು ನಿಶ್ಚಯಕ್ಕೆ ಜೋ ಭೀ ಆಧಾರ್. ನಾವೆಲ್ಲ ಏನೇನು ನಿಶ್ಚಯದ ಆಧಾರ ಹಿಡ್ಕೊಂಡಿರ್ತೀವಲ್ಲ ಕೆಲವೊಂದಿಷ್ಟು, ಆ ಆಧಾರ ಅಬ್ ತಕ್ ಖಡೆ ಹೇ, ಇಲ್ಲಿ ತನಕ ಇವೆ. ವಹ ಸಬ್ ಆಧಾರ್ ನಿಕಲ್ನೆ ಹಿ ಹೇ. ಆ ಎಲ್ಲ ಆಧಾರಗಳು ಒಂದು ದಿವಸ ಏನಾಗ್ತವೆ, ಹೋಗಿಬಿಡ್ತವೆ. ಬಾಬಾ ಹೇಳ್ತಾರೆ, ಔರ್ ನಿಕಲ್ತೆ ಹುಯೆ ಭಿ ಉಸ್ಕಿ ನೀವ್ ಮಜಬೂತ್ ಹೇ. ಬಾಬಾ ಹೇಳ್ತಾರೆ, ಆ ಸಾಧನಗಳು ಹೋದರೂ ಕೂಡ ಬೇರು ಮಾತ್ರ ಏನಿದೆ, ಮಜಬೂತ್ ಇದೆ ಅಂತ ಹೇಳ್ತಾರೆ ಬಾಬಾ. ಅಗರ್ ನೀವು ಮಜಬೂತ್ ನಹಿ ತೋ ಆಧಾರ್ ಕಿ ಅವಶ್ಯಕತಾ ಹೇ. ನೀವು ಗಟ್ಟಿ ಇಲ್ಲ ಅಂತಂದರೆ ಆಧಾರದ ಅವಶ್ಯಕತೆ ಆಗ್ತದೆ. ಆಧಾರ ಕೌನ್ಸ, ಯಾವುದರ ಆಧಾರ ಬೇಕು, ಬಾಬಾ का आधार, संगठन का आधार, परिवार के नियमों का आधार नहीं छोड़ना. ಎಲ್ಲ ಆಧಾರಗಳನ್ನು ಎಂದು ಬಿಡಬಾರ್ದು. ಯಾವುದು, ಬಾಬಾನ್ ಬಿಡಂಗಿಲ್ಲ, ಸಂಘಟನೆ ಬಿಡಂಗಿಲ್ಲ, ಪರಿವಾರ ಬಿಡಂಗಿಲ್ಲ. ಆ ನಿಯಮಗಳ ಮೇಲೆ ನಾವು ಆಧಾರವಾಗಿ ಇರಬೇಕಾಗ್ತದೆ. नहीं छोड़ना. परंतु परीक्षा के समय जो सीन सामने आती है उसमें निश्चय तो नहीं टूटा. ಆದರೆ ಪರೀಕ್ಷಾ ಸಮಯದಲ್ಲಿ ನಿಮಗೆ ನಿಶ್ಚಯ ಅಂತೂ, ಎದುರುಗಡೆ ಒಂದು ಸೀನ್ ಬರ್ತದೆ, ಒಂದು ಸಮಸ್ಯೆ ಬರ್ತದೆ, ಆವಾಗಲೂ ನಿಶ್ಚಯ ಮುರಿಯೋದಿಲ್ಲಲ್ಲ ಅಂತಾರೆ ಬಾಬಾ. ನಿಶ್ಚಯ ಅಟೂಟ್ ಹೋತಾ ಹೈ. ನಿಶ್ಚಯ ಏನಿರಬೇಕು, ಅಟೂಟ್ ಇರ್ತದೆ. ವಹ ತೋಡ್ನೆ ಸೇ ಟೂಟ್ತಾ ನಹಿ. ಎಷ್ಟು ಅಟೂಟ್ ಇರ್ತದಂತಂದರೆ ನಾವು ಹೊಡೆದ್ರೂ ಹೊಡೆಯೋದಿಲ್ಲ ಅಂತಾರೆ ಬಾಬಾ. ಐಸೇ ಹಿ ನಿಶ್ಚಯ ಬುದ್ಧಿ ಗಲೆಗೆ ಹಾರ್ ಹೇ. ನಿಶ್ಚಯ ಬುದ್ಧಿ ಯಾರಿಗಿರ್ತದೋ ಅವ್ರ ಕೊರಳಿಗೆ ಏನು ಬರ್ತದೆ, ಹಾರ ಬರ್ತದೆ. क्या ब्रह्मा आपका बहुत प्यारा है? था नहीं परंतु है. तो क्या वह नहीं कहा करते थे? बातें तो सभी बोली हुई हैं, समय पर याद आना ही तीव्र पुरुषार्थ है. याद करो, वह भी आप बच्चों को मजबूत बनाने के लिए कहते थे. ಅದೆಲ್ಲ ಹೇಳೋದಕ್ಕೆ ನಿಮ್ಮನ್ನು ಗಟ್ಟಿ ಮಾಡೋದ್ರ ಸಲುವಾಗಿ ಬರ್ತಾವೆ ಅಂತ ಹೇಳ್ತಾರೆ ಬಾಬಾ. बाप दादा ने बच्चों का इतना श्रृंगार किया है, तो क्या बच्चे इतना श्रृंगारधारी नहीं बने हैं? ಬ್ರಹ್ಮ ಬಾಬಾರ ಮಕ್ಕಳನ್ನ ಚೆಂದಂಗೆ ಶೃಂಗಾರ ಮಾಡ್ತಾರೆ. ಅದಕ್ಕೆ ನೀವು ಮಕ್ಕಳು ಆ ಶೃಂಗಾರಕ್ಕೆ ಯೋಗ್ಯ ಆಗಿದ್ದೀರಲ್ಲ ಅಂತ ಕೇಳ್ತಾರೆ ಬಾಬಾ. नहीं बने हैं. एक दिन ऐसा समय आएगा जो इस बाप दादा के श्रृंगार को याद करेंगे. ಒಂದು ದಿವಸ ಬರ್ತದೆ ಸಮಯ, ಏನು, ಬಾಪ್ ದಾದಾ ಕೆ ಶೃಂಗಾರಕ್ಕೂ, ಬಾಬಾ ಏನು ಶೃಂಗಾರ ಮಾಡಿದಾರೋ ಅದು ನೆನಪು ಬರ್ತದೆ. ತೋ ಅಭಿ ವಹ ಸಮಯ ಹೇ. ಈಗದು ಸಮಯ, ನಾ ಏನೇನು ಶೃಂಗಾರ ಮಾಡಿ ಬಂದಿದ್ದೀನಿ ಅದು ನೆನಪು ಮಾಡಿಕೊಡ್ರಿ ಅಂತಾರೆ ಬಾಬಾ. ಪಹಲೆ ತೋ ವಹ ಅಪನೆ ಕೋ ನಿರಹಂಕಾರಿ ನಮ್ರ ಚಿತ್
कहते हुए कई बच्चों को यह सुनाते थे कि मैं भी अभी संपूर्ण नहीं बना हूँ. ಪಾಪ ಹೇಳ್ತಾರೆ, ಮೊದಲು ಏನು ಮಾಡಬೇಕು, ನಿರಹಂಕಾರಿ ನಮ್ರಚಿತ್ कहते हुए ಹೇಳ್ತಾ, ನಿರಹಂಕಾರಿಯಿಂದ ನಮ್ರಚಿತ್ತವಾಗಿ ಹೇಳ್ತಾ, ಕೈ ಬಚ್ಚೋं को यह सुनाते थे ಹೇಳ್ತಿದ್ರು ಬಾಬಾ ಏನು, ಮೈ ಭಿ ಅಭಿ ಸಂಪೂರ್ಣ ನಹಿ ಬನಾ ಹೂँ, ಇನ್ನು ನಾನು ಸಂಪೂರ್ಣ ಆಗಿಲ್ಲ. ಮೈ ಭಿ ಅಭಿ ನಿರಂತರ ದೇಹಿ ಅಭಿಮಾನಿ ನಹಿ ಬನಾ ಹೂँ, ನಾನು ಇನ್ನು निरंतर देही अभिमानी आगिಲ್ಲ. लेकिन आपने अपने अनुभव के आधार से 3-4 मास के अंदर ध्यान दिया होगा, सम्मुख मिलने का सौभाग्य प्राप्त हुआ होगा, तो अनुभव किया होगा कि यह ब्रह्मा अब साकारी नहीं लेकिन अव्यक्त आकारी रूपधारी है. अब ಹೇಳ್ತಾರೆ, अभी तक देही अभिमानी नहीं बना हूँ, ಆದರೆ आपने अपने अनुभव के आधार से, ತಾವು ತಮ್ಮ ಅನುಭವದ ಆಧಾರದಿಂದ 3-4 ಮಾಸ के अंदर 3-4 ತಿಂಗಳ ಒಳಗಡೆ ಧ್ಯಾನ ದಿಯಾ ಹೋಗ, ಗಮನ ಕೊಟ್ಟಿರ್ಬೋದು. ಸಮ್ಮುಖ ಮಿಲ್ನೆ ಕಾ ಸೌಭಾಗ್ಯ ಪ್ರಾಪ್ತ ಹುವಾ ಹೋಗ, ಎದುರುಗಡೆ ಮಿಲನ್ ಮಾಡ್ತಕ್ಕಂಥ ಪ್ರಾಪ್ತ ಆಗಿರ್ಬೋದು, ಸೌಭಾಗ್ಯ ಪ್ರಾಪ್ತಿ ಆಗಿದೆ. ಅದಕ್ಕೆ ಹೇಳ್ತಾರೆ ಬಾಬಾ, ಬ್ರಹ್ಮ ಏನು ನೋಡಿದ್ರಿ, ಏನು ಅನುಭವ ಮಾಡಿದ್ರಿ, ಬ್ರಹ್ಮ ಬಾಪ್ अब साकारी नहीं है, ನಿಮಗೆಲ್ಲ ಅನಿಸಿರಬೇಕು, लेकिन अव्यक्त आकारी रूपधारी है. कुछ वर्ष पहले ब्रह्मा छोटी छोटी बातें सुनते थे, समय देते थे, लेकिन अब क्या देखा, ಮೊದಲು ಸ್ವಲ್ಪ ವರ್ಷಗಳ ಹಿಂದೆ ಬ್ರಹ್ಮ ಬಾಬಾ ಏನು ಮಾಡ್ತಿದ್ರು, ಸ್ವಲ್ಪ ಹೇಳ್ತಿದ್ರಂತ, ಸಮಯ ಕೊಡ್ತಿದ್ರಂತ. ಆದರೆ ಈಗ ಬಾಬಾ ಏನು ನೋಡಿದರು, ಇನ್ನು छोटी छोटी बातों को न सुनने का कारण क्या था कि यह समय निरंतर याद में बीते. ಬಾಬಾ ಹೇಳ್ತಾರೆ, ಈ ಸಣ್ಣ ಸಣ್ಣ ಮಾತುಗಳನ್ನು ಬಾಬಾ ಯಾವ ಕಾರಣಕ್ಕಾಗಿ ಹೇಳ್ತಿದ್ರು ಅಂದರೆ, ಯಹ ಸಮಯ, ಈ ಸಮಯ ನಿರಂತರವಾಗಿ ನೆನಪಿರಲಿ, ಏನು ಸಾಕ್ಷಾತ್ಕಾರ ಆಗ್ತೈತಲ್ಲ ಅದು ನೆನಪಿರಬೇಕು ಅಂತ. क्या बच्चों ने उनके तन द्वारा कभी नोट नहीं किया कि उनके मस्तक में सितारा चमकता हुआ नजर आता था. ಸಾಕಾರದಲ್ಲಿ ಬ್ರಹ್ಮ ಬಾಬಾ ಇದ್ದಾಗ ನಿಮಗೆ ಅನುಭವ ಆಗಿತ್ತೇನೋ, ಅದನ್ನು ನೋಟ್ ಮಾಡ್ಕೊಂಡಿದ್ರೇನೋ, ಮಸ್ತಕದಲ್ಲಿ ಆತ್ಮ ಹೊಳಿತಿತ್ತೇನೋ, ಅದು ಅನುಭವಕ್ಕೆ ಬಂದಿತ್ತೇನೋ ಅಂತಾರೆ ಬಾಬಾ. ಅವ್ಯಕ್ತ ಸ್ಥಿತಿ में जो होंगे उन्होंने अव्यक्त मूर्त को जाना पहचाना. ಅವ್ಯಕ್ತ ಸ್ಥಿತಿನಲ್ಲಿ ಇದ್ಕೊಂಡು ಆ ಅವ್ಯಕ್ತ ಮೂರ್ತ ಸ್ಥಿತಿಯನ್ನು ಕೆಲವರು ತಿಳ್ಕೊಂಡಿದ್ರು. जो खुद नहीं अव्यक्त अवस्था में रहते थे उन्होंने अमूल्य रतन को पूरी रीति नहीं पहचाना. ಬಾಬಾ ಹೇಳ್ತಾರೆ, जो खुद नहीं, ಅವ್ರಿಗೆ ಗೊತ್ತಾಗ್ತಿದ್ದಿಲ್ಲ, ಅವ್ಯಕ್ತ ಅವಸ್ಥಾ में रहते थे, ಇರ್ತಿದ್ರು, उन्होंने अमूल्य रतन को पूरी रीति नहीं पहचाना, ಪೂರ್ತಿ ನಾವು ತಿಳ್ಕೊಳ್ಳಿಲ್ಲ. अभी भी स्थापना का कार्य ब्रह्मा का है ना कि हमारा, अभी भी स्थापना का कार्य ब्रह्मा का है न कि हमारा. ब्रह्म बाबंदೈತೋ ನಮ್ದೈತೋ, अभी भी आप बच्चों की पालना ब्रह्मा द्वारा ही होगी. भले ಸಾಕಾರದಲ್ಲಿ ಇಲ್ಲ ಅಂದರೂ ನಿಮ್ಮನ್ನು ಪಾಲನೆ ಯಾರು ಮಾಡ್ತಾರೆ, ಬ್ರಹ್ಮನೇ ಮಾಡ್ತಾರೆ. ಸ್ಥಾಪನಾ ಕೆ ಅಂತ್ ತಕ್ ಬ್ರಹ್ಮ ಕಾ ಹಿ ಪಾಠ ಹೈ. ಸ್ಥಾಪನೆಯ ಕೊನೆಯವರೆಗೂ ಯಾರ ಪಾಠ ಇದೆ, ಬ್ರಹ್ಮನ ಪಾಠ ಇದೆ. ಅಭಿ ಆಪ್ ಸಭಿ ಬಚ್ಚೆ ಸೋಚತೆ ಹೋಂಗೆ कि ब्रह्मा द्वारा पढ़ाई कैसे होगी. ಬ್ರಹ್ಮ ಹೋಗಿಬಿಟ್ರು, ಅಭ್ಯಾಸ ಹೆಂಗೆ ನಡೀತದೆ. यूँ तो वास्तव में अवस्था के प्रमाण कैसे, क्योंकि ಕ್ವಶನ್ ಉಠನಾ ನಹಿ ಚಾಹಿಯೆ. ಬಾಬಾ ಹೇಳ್ತಾರೆ, ವಾಸ್ತವದಲ್ಲಿ ಅವಸ್ಥಾ ಪ್ರಮಾಣವಾಗಿ ಕ್ವಶನ್ ಬರಬಾರ್ದು ಅಂತ ಹೇಳ್ತಾರೆ ಬಾಬಾ. लेकिन कई बच्चों के अंदर प्रश्न तो क्या, लेकिन काफ़ी हलचल का सागर शुरू हो गया है. ಬರೀ ಪ್ರಶ್ನೆ ಯಾಕೆ, ಹಲ್ಚಲ್ ಭಾಳ ಆಗ್ತಾ ಇದೆ ಅಂತ ಹೇಳ್ತಾರೆ ಬಾಬಾ. ಹೆಂಗೆ ಮಾಡೋದು, ಬ್ರಹ್ಮ ಬಾಬಾ ಇಲ್ಲ ಅಂದರೆ ಏನಾಗ್ತದೆ, ಕೆಲವೊಂದು ಟ್ರಸ್ಟ್ಗಳಲ್ಲಿ ಅವ್ರ ಹೆಡ್ ಹೋದ ಕೂಡಲೇ ಎಲ್ಲ ಏನಾಗ್ಬಿಡ್ತದೆ,
ಹೊಯ್ದಾಟ ಶುರು ಆಗ್ತದೆ. ಅದಕ್ಕೆ ಹಂಗೆ ನೋಡಿ ಏನು ಮಾಡ್ತಾರೆ, ಇಲ್ಲೂ ಏನಾಗ್ಬೋದು, ಏನು ಮಾಡಿದ್ರಂತ ಬ್ರಹ್ಮ ಬಾಬಾ ಹೋದ ಕೂಡಲೇ ಇಡೀ ಮೀಡಿಯಾಗಳಲ್ಲೆಲ್ಲ ಬಂದ್ಬಿಟ್ಟಿತ್ತಂತೆ. ಬ್ರಹ್ಮ ಬಾಬಾ ಹೋದರು, ಇನ್ನೇನು ನಡೆಯೋದಿಲ್ಲ, ಬ್ರಹ್ಮಕುಮಾರಿದು ಎಲ್ಲ ಹಲ್ಚಲ್ಲಾಗ್ತದೆ, ಹಂಗೆ ಹೋಗ್ತದೆ ಹಿಂಗೆ ಹೋಗ್ತದೆ ಅಂತ ಸಿಕ್ಕಾಪಟ್ಟೆ ವೈರಲ್ ಆಗಿಬಿಟ್ಟಿತ್ತಂತೆ. ಇನ್ನು ಬಂದಾಗ್ತದೆ ಅಂಥೇಳಿ ಅದನ್ನೇ ಹೇಳ್ತಾರೆ ಬಾಬಾ. ಹಲ್ಚಲ್ ಆಗಿದೆ, ಹಲ್ಚಲ್ ಕಾ ಸಾಗರ್ ಶುರು ಹೋ ಗಯಾ ಹೈ. ಅಷ್ಟು ಹಲ್ಚಲ್ ಮಾಡಿಬಿಟ್ಟಿದ್ರಂತೆ ಮೀಡಿಯಾದವರು. ಯಹ ಪೆಹ್ಲಾ ಪೇಪರ್ ಬಹುತ್ ಥೋಡೋನೆ ಪಾಸ್ ಕಿಯಾ. ಇದು ಮೊದಲೇ ಪೇಪರ್, ಇದರಲ್ಲಿ ಭಾಳ ಕಡಿಮೆ ಮಂದಿ ಪಾಸ್ ಆಗಿದ್ದೀರಾ ಅಂತ ಹೇಳ್ತಾರೆ ಬಾಬಾ. ಕುಚಿತೋ ಧೈರ್ಯ ರಖೋ, ಸ್ವಲ್ಪ ಧೈರ್ಯ ತಗೊಳ್ಳಿ. ಜಬ್ ಅವಿನಾಶಿ ಜ್ಞಾನ ಹೇ, ಅವಿನಾಶಿ ಪಢಾಯಿ ಹೇ, तो फिर यह प्रश्नों की हलचल क्यों? ಇದು ಯಾರ್ದು? ನಾವು ಮನುಷ್ಯರದಲ್ಲ, ಇದು ಅವಿನಾಶಿ ಜ್ಞಾನ ಅಂತ ಹೇಳ್ತಾರೆ ಬಾಬಾ. ಪ್ರಶ್ನೆ ಯಾಕೆ ಅಂತಾರೆ ಬಾಬಾ, ಈ ಪ್ರಶ್ನೆದಲ್ಲಿ ಹಲ್ಚಲ್ ಆಗಬೇಡಿ. ಫಿರ್ ಭಿ ಉಸಿ ಹಲ್ಚಲ್ ಕೋ ಶಾಂತ್ ಕರ್ನೆ ಕೆ ಲಿಯೇ ಸಮझा ರಹೆ ಹೇ. ಅದನ್ನೇ ಬಾಬಾ ಶಾಂತಿ, ಆ ಹಲ್ಚಲ್ದಿಂದ ಶಾಂತಾಗಿ ಅಂತ ಹೇಳ್ತಾರೆ ಬಾಬಾ. ಕ್ಲಾಸ್ ಕೈಸೆ ಚಲ್ತಿ ಹೇ ವೈಸೆ ಹಿ ಚಲೇಗಿ. ಬಾಬಾ ಹೇಳ್ತಾರೆ, ಮೊದಲು ಹೆಂಗೆ ನಡೀತಿತ್ತೋ ಈಗ ಹಾಗೆ ನಡೀತದೆ. ಕ್ಯಾ ಸುನಾಯೆಂಗೆ, ಜೋ ಬ್ರಹ್ಮ ಕಾ ತನ್ ಮುಕರರ್ ಹೈ ತೋ ಮುರಳಿ ಉಸಿ ಕೆ ತನ್ ದ್ವಾರ ಜೋ ಚಲಿ ಹೈ ವಹಿ ಮುರಳಿ ಹೈ. ಏನು ಹೇಳ್ತಾರೆ, ಬ್ರಹ್ಮ ಬಾಬನ್ ಮುಕರರಲ್ಲ ಅದು, ಅವರೇ ಹೇಳ್ತಾರೆ. ಮೊದಲು ಹೆಂಗೆ ಹೇಳ್ತಿದ್ರು ಈಗ ಹಾಗೆ ಹೇಳ್ತಾರೆ. और संदेशियों द्वारा थोड़े समय के लिए जो सर्विस करते हैं उनको मुरली नहीं कहा जाता है. ಸಂದೇಶಿಯವರ ಮುಖಾಂತರ ಬಾಬಾ ಏನೇನು ಹೇಳ್ತಾರಲ್ಲ ಅದು ಮುರಳಿ ಅಂತ ಆಗೋದಿಲ್ಲ. ಉಸ್ ಮುರಳಿ ಮೇ ಜಾದೂ ನಹಿ ಹೇ, ಬಾಪ್ ದಾದಾ ಕಿ ಮುರಳಿ ಮೇ ಹಿ ಜಾದೂ ಹೇ. ಸಂದೇಶಿ ಏನು ಹೇಳ್ತಾರಲ್ಲ ಅದು ಅಷ್ಟು ಜಾದೂ ಇಲ್ಲ, ಡೈರೆಕ್ಟಾಗಿ ಬಾಬಾ ಬಂದು ಏನು ಹೇಳ್ತಾರಲ್ಲ ಅದರಲ್ಲಿ ಜಾದೂ ಇದೆ. ಬಾಬಾ ಹೇಳ್ತಾರೆ, ಬಾಪ್ ದಾದಾ ಕಿ ಮುರಳಿ ಮೇ ಹಿ ಜಾದೂ ಹೇ, इसलिए जो भी मुरलियाँ चल चुकी है वह सभी रिवाइज करनी है. ಏನೇನು ಇಲ್ಲಿವರೆಗೂ ಸಾಕಾರ ಮುರಳಿ ಆಗಿದ್ದಾವಲ್ಲ ಅವು ಮತ್ತೆ ರಿವೈಸ್ ಮಾಡ್ತಾರೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಜೈಸೆ ಪೆಹಲೆ ಪೋಸ್ಟ್ ಜಾತಿ ಥಿ ವೈಸೆ ಹಿ ಮುಖ್ಯ ಸೇವಾ ಕೇಂದ್ರ ಪರ್ ಅಬು ಸೆ ಜಾತಿ रहेगी. ಮೊದಲು ಹೆಂಗೆ ಪೋಸ್ಟ್ ಮುಖಾಂತರ ಮುರಳಿ ಹೋಗ್ತಿದ್ವೋ ಅದೇ ಥರನೇ ಮುರಳಿ ಪೋಸ್ಟಿಗೆ ಬರ್ತಾವೆ. ನಾವೇ ಬಂದಾಗೇ ಒಂದು ವಾರದ ಅಡ್ವಾನ್ಸ್ ಮೌಂಟ್ ಅಬುದಿಂದ ಪೋಸ್ಟಿಗೆ ಮುರಳಿ ಬರ್ತಿದ್ದು ನಾವೇ ನೋಡಿ ಮುರಳಿ ಬರೋದು. ಪೋಸ್ಟ್ ಎಲ್ಲ ಸೆಂಟರ್ಗಳಿಗೆ ಬರ್ತಿದ್ವು ಅಷ್ಟೇ. ಕ್ಯಾ ಆಪ್ಕೋ 1 ವರ್ಷ ಪೆಹಲೆ ಜೋ ಮುರಳಿ ಚಲಿ ಥಿ ವಹಿ ಯಾದ್ ಹೈ? ಒಂದು ವರ್ಷದ ಹಿಂದೆ ಏನು ಮುರಳಿ ನಡೆದಿತ್ತೋ ಅದು ನೆನಪಿದೆಯಲ್ಲ? ಬಾಬಾ ಕೇಳ್ತಾರೆ, ಕಲ್ ಜೋ ಪढ़ी ಹೋಗಿ ವಹ ಭಿ ಯಾದ್ ನಹಿ ಹೋಗಿ. ನಿನ್ನೇನು ಹೇಳ್ತಿರೋ ಅದು ನೆನಪಿಲ್ವೋ, ಆದರೆ ಈಗೆಲ್ಲ ಮೊಬೈಲಲ್ಲೆಲ್ಲ ಬರ್ತಾವಲ್ಲ, ಈಗ ಅವತ್ತಿಂದ ಅವತ್ತೇ ಬಂದುಬಿಡ್ತಾವೆ. ಅವಾಗ ಒಂದು ವಾರದ ಹಿಂದಿನೂ ಬರ್ತಿತ್ತು ನಮಗೆ, ಅವತ್ತಿಂದ ಅವತ್ತೇ ಮುರಳಿ ಸಿಗ್ತಿದ್ದಿಲ್ಲ. ಕೈ ಪಾಯಿಂಟ್ಸ್ ಐಸಿ ಹೇ ಜೋ ಕೈ ಬಾರ್ ಪढ़ने से भी ಬುದ್ಧಿ ಮೇ ನಹಿ ठहरती. ಹಿಂಗೆ ಪಾಯಿಂಟ್ಸ್ ಇರ್ತಾವಲ್ಲ ಕೆಲವು, ಎಷ್ಟು ಸಲ ಓದಿದ್ರೂ ಬುದ್ಧಿನಲ್ಲಿ ಕೂಡೋದೇ ಇಲ್ಲ. इसलिए मुरली और पत्र का जैसे कनेक्शन होता है वैसे ही होगा. ಮೊದಲು ಹೆಂಗಿತ್ತೋ ಮುಂದೆ ಹಾಗೆ ನಡೀತದೆ. जैसे आप मधुबन में रिफ्रेश होने आते हो वैसे ही आएंगे. ಮೊದಲು ಮಧುಬನ್ಗೆ ಹೆಂಗೆ ಬರ್ತಿದ್ರು ರಿಫ್ರೆಶ್ ಆಗೋಕ್ಕೆ, ಮುಂದೇನೂ ಹಾಗೆ ಬರ್ತೀರಾ. ಕ್ಯಾ ಕರೆ ಕಿಸಿಸೇ ಮಿಲ್ನೆ ಆವೆ. ಏನು ಮಾಡೋದು, ಬ್ರಹ್ಮ ಬಾಬಾನೇ ಇಲ್ಲ, ಮಮ್ಮ ಅಂತೂ ಮೊದಲೇ ಹೋಗಿದ್ರು, ಯಾರನ್ನು ಭೇಟಿ ಆಗೋದು. ಅಬ್ ಫಿರ್ ಯಹ ಪ್ರಶ್ನೆ ಉಡ್ತಾ ಹೇ, ಈ ಪ್ರಶ್ನೆಗಳು ಬರ್ತಾವೇನು, ನಮಗೂ ಬರೋಕತ್ತಾವಲ್ಲ ಈಗ. ಏನು ಮಾಡೋದು, ಎಲ್ಲ ದಾದಿಗಳು ಹೋಗ್ಬಿಟ್ರು, ಜಾನಕಿ ದಾದಿ ಹೋದರು, ಅವಾಗೇ ಒಂಥರ ಅನ್ನಿಸ್ತಿತ್ತು. ಗುಲ್ಜಾರ್ ದಾದಿ ಹೋದರು, ಈಗ ರತನ್ ಮೋಹಿನಿ ದಾದಿ ಹೋದರು. ಹೆಂಗೆ ಮಾಡೋದು ಅಂತಾರೆ ಬಾಬಾ. ಹಂಗಿರೋದಿಲ್ಲ, ಯಾರು ಹೋಗಲಿ ಯಾರು ಇರಲಿ ಅಂತ ತಕ್ಕ ಅದ್ರಲ್ಲಿ ಹೆಂಗೆ ನಡೀತಿತ್ತೋ ಈಗ ಹಾಗೆ ನಡೀತದೆ ಅಂತಾರೆ ಬಾಬಾ. जो लकी सितारे हैं अर्थात जो निमित्त मुख्य हैं उनके साथ पूरा संबंध जोड़कर जो भी आपके सेवा केंद्र के रिज़ल्ट है, समस्याएं हैं, जो भी सेवा केंद्रों की उन्नति है, जो भी नए नए फूल उस फुलवाड़ी से खिलते हैं, उनको भी संगठन का साक्षात्कार कराने मधुबन में ले आना है. ನಾನು ಇರಲಿಲ್ಲ ಅಂದ್ರೇನು, ಮೊದಲು ಹೆಂಗಿದ್ರಿ
ಹಂಗೆ ಏನು ಮಾಡಬೇಕು, ಸಂಘಟನದಲ್ಲಿ ಕರ್ಕೊಂಡು ಬರಬೇಕು. साथ साथ ऐसे संगठन के बीच बाप दादा निमित्त बनी हुई संदेश द्वारा पूरी सेवा करेंगे. ಜೊತೆಗೆ ಸಂಘಟನದಲ್ಲಿ ನಡುವೆ ಬೀಚ್ ಬಾಪ್ ದಾದ ನಿಮಿತ್ತ ಬನಿ ಹುಯಿ, ಬಾಪ್ ದಾದ ಏನು ಮಾಡ್ತಾರೆ, ಯಾರು ಸಂದೇಶವನ್ನು ತಗೊಂಡು ಹೋಗೋಕ್ಕೆ ನಿಮಿತ್ತ ಆಗಿದ್ದಾರೋ ಅದನ್ನು ಕೂಡ ಬರ್ತದೆ. ಅಭಿ ಕೋಯಿ ಅವ್ರ ಪ್ರಶ್ನೆ ರಹಾ, ಇಷ್ಟೆಲ್ಲ ಹೇಳಿದ್ದೀನಿ, ಮತ್ತೇನಾರ ಪ್ರಶ್ನೆ ಇದೆ ಏನು ಅಂತ ಕೇಳ್ತಾರೆ ಬಾಬಾ. आप सोचते होंगे कि लोग पूछेंगे कि आपका ब्रह्मा बाबा 100 वर्ष से पहले ही चला गया. ನಿಮಗೆ ಕೇಳ್ತಿರ್ಬೋದು ಯಾರಾದರೂ, 100 ವರ್ಷಕ್ಕಿಂತ ಮಧ್ಯೆ ನಿಮ್ಮ ಬ್ರಹ್ಮ ಬಾಬಾ ಹೋಗಿಬಿಟ್ರಲ್ಲ. ಯಹ ತೋ ಬಹುತ್ ಸಹಜ ಪ್ರಶ್ನೆ ಹೇ, ಕೋಯಿ ಮುಷ್ಕಿಲ್ ನಹಿ. ಪ್ರಶ್ನೆ ಸರಳಿದೆ, ಕಷ್ಟ ಏನಿಲ್ಲ. 100 के नज़दीक ही तो आयु थी. यह जो 100 वर्ष कहे हुए हैं यह गलत नहीं है. 100 ವರ್ಷ ಆಗಲಿಲ್ಲ ಅಂದರೆ ಏನಾಯಿತು, ಸಮೀಪ